ಆತ್ಮೀಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳೇ, ಇಲ್ಲಿದೆ ಒಂದು ಸಿಹಿ ಸುದ್ದಿ. ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್‌ರಿಂದ ಸ್ಫೋಟಕ ಮಾಹಿತಿ. ವೀಕ್ಷಕರೇ, ಈ ಒಂದು ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದರೂ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಈ ಒಂದು ಸಿಹಿ ಸುದ್ದಿ ನಿಮಗೆ. ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಂದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ 6,000 ರೂಪಾಯಿ ಹಣವನ್ನು ವರ್ಗಾವಣೆ ಮಾಡಲಾಗುವುದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಿದ್ದಲ್ಲಿ ಬನ್ನಿ ತಡಾಯಕ್ಕೆ ಮೊದಲು ಆ ಒಂದು ಇನ್ಫಾರ್ಮೇಷನ್ನ ನೋಡಿ ಬರೋಣ. ಅವಾಗ ನಾವು ಅವ್ರಿಗೆ ಆರ್ಡರ್ ಕಾಪಿ ಕೊಟ್ಟಿದೀವಿ, ಆ ತಿಂಗಳದಿಂದ ಅವ್ರಿಗೆ 2,000 ರೂಪಾಯಿ ರಿಸರ್ವ್ ಇರುತ್ತೆ. ನಾವು ಯಾವತ್ತು ಹಾಕ್ತೀವೋ ಅವ್ರಿಗೆ ಅವ್ರ ತಿಂಗಳು 2 ತಿಂಗಳಾಗಿದ್ರೆ 4,000 ಹೋಗುತ್ತೆ, 3 ತಿಂಗಳಾಗಿದ್ರೆ 6,000 ಅರಿಯರ್ಸ್ ಜೊತೆ ಹೋಗುತ್ತೆ. 100%. ಇವತ್ತು ಗೃಹಲಕ್ಷ್ಮಿಗೆ 2 ತಿಂಗಳು ದುಡ್ಡು ಹಾಕಿಲ್ಲ ಅಂತಂದ್ರೆ ನೆಕ್ಸ್ಟ್ ಹೋಗೋದು ಅವ್ರಿಗೆ 4,000 ಅಲ್ಲ 6,000 ಹೋಗುತ್ತೆ, 3 ತಿಂಗಳದ್ದು ಹೋಗುತ್ತೆ. ಈ 2,000 ಡಿಲೀಟ್ ಮಾಡಿ ಮುಂದೆ ಹೊಸದ. ಸೊ ವೀಕ್ಷಕರೇ, ಕೇಳಿರ್ಬೋದು ನೀವು, ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವ ಮಾಹಿತಿಯ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ಪೆಂಡಿಂಗ್ ಇದೆ, ಆಗಸ್ಟ್ ಮತ್ತು ಜುಲೈ. ಹಾಗಾಗಿ ಈಗ ಸೆಪ್ಟೆಂಬರ್ ತಿಂಗಳು ನಡೀತಾ ಇದೆ, ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಸೊ ಮುಂದೆ 3 ತಿಂಗಳು ಆಗುತ್ತೆ ಅನ್ನೋದು ಪ್ರಶ್ನೆಗೆ ನೀಡಿರುವ ಉತ್ತರ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಸೇರಿಸಿ ಒಟ್ಟಾರೆಯಾಗಿ ನಾವು 6,000 ರೂಪಾಯಿ ಹಣವನ್ನು ಫಲಾನುಭವಿಗಳ ಖಾತೆಗಳಿಗೆ ವರ್ಗಾವಣೆ ಮಾಡ್ತೇವೆ ಅನ್ನೋದರ ಬಗ್ಗೆ ಒಂದು ಭರವಸೆಯನ್ನು ನೀಡಿದ್ದಾರೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್. ಸೊ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇದು. ಅದರ ಜೊತೆಗೆ 2 ಲಕ್ಷ ಅಪ್ಲಿಕೇಶನ್ಸ್ಗಳನ್ನು ಈಗ ರಿಜೆಕ್ಟ್ ಮಾಡಲಾಗಿದೆ. ಹಾಗಾಗಿ ರಿಜೆಕ್ಟ್ ಮಾಡಿರುವ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ ನಿಮ್ಮ ಹೆಸರು ಇದೆನಾ ಅನ್ನೋದು ಚೆಕ್ ಮಾಡೋದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಮುಂದಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೀನಿ. ಹಾಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ. ಥ್ಯಾಂಕ್ ಯು.